ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ ನಮ್ಮ ಗುರುಗಳಾದಂತಹ ಪತ್ರಿಜಿಯವರಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ ಈ ಝೂಮ್ ಅಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇಲ್ಲಿ ಪತ್ರಿಜಿಯವರು 18 ಸೂತ್ರಗಳು ಹೇಳಿದ್ದಾರೆ. 18 ಯಾರು ಇಲ್ಲಿ 18 ಸೂತ್ರಗಳನ್ನು ಸಂಪೂರ್ಣವಾಗಿ ಅಳವಡಿಸ್ಕೊಂತಾರೋ ಅವರೇ ಪಿರಮಿಡ್ ಮಾಸ್ಟರ್. 18 ಸೂತ್ರಗಳನ್ನು ಅಳವಡಿಸ್ಕೋಬೇಕು. ಸುಮ್ಮನೆ ಹೇಳಿಲ್ಲ. 18 ಸೂತ್ರಗಳನ್ನ ಎಲ್ಲವನ್ನು ಸ್ಟಡಿ ಮಾಡಿ ಎಲ್ಲವನ್ನು ಅನುಭವಕ್ಕೆ ತಂದ್ಕೊಂಡು 18 ಸೂತ್ರಗಳು ಹೇಳಿದ್ದಾರೆ. ಅಲ್ಲಿ ಇವತ್ತು ನನಗೆ ಕೊಟ್ಟಿರೋದು 14ನೆಷ್ಟು ದೇವಾಲಯಗಳು ಧ್ಯಾನಾಲಯಗಳಾಗಬೇಕು. ಫಸ್ಟ್ ಇಲ್ಲಿ ದೇವಾಲಯ ಅಂದ್ರೆ ಏನು ತಿಳ್ಕೊಳ್ಳೋಣ. ಫಸ್ಟ್ ದೇವಾಲಯ ಅಂದ್ರೆ ಏನು? ದೇವರು ಇರ್ತಕ್ಕಂಥ ಜಾಗ, ದೇವರು ಇರ್ತಕ್ಕಂಥ ಸ್ಥಳ, ಅದನ್ನ ದೇವಾಲಯಗಳು ಅಂತ ಅಂದ್ರು. ಇಲ್ಲಿ ಪ್ರಾಪಂಚಿಕದಲ್ಲಿ ದೇವಾಲಯಗಳು ಅಂತಂದ್ರೆ ಏನಂತಾರೆ? ಒಂದು ವಿಗ್ರಹವನ್ನ ಸ್ಥಾಪನೆ ಮಾಡಿ ಗರ್ಭಗುಡಿಯಲ್ಲಿ ವಿಗ್ರಹವನ್ನ ಇಟ್ಟು ಅಲ್ಲಿ ಪೂಜೆ ಮಾಡಿದ್ರೆ ಪೂಜಾರಿ ಬರ್ತಾನೆ, ಅಲ್ಲಿ ಪೂಜೆ ಮಾಡಿದಾಗ ಅಲ್ಲಿ ದೇವರಲ್ಲಿದೆ, ಅಲ್ಲಿ ದೇವಾಲಯ ಅಂತ ಹೇಳ್ತಾರೆ ಪ್ರಾಪಂಚಿಕದಲ್ಲಿ. ಆದರೆ ಈ ಧ್ಯಾನ ಮಾರ್ಗಕ್ಕೆ ಜ್ಞಾನ ಮಾರ್ಗಕ್ಕೆ ಬಂದಿರೋರಿಗೆ ದೇವಾಲಯ ಅಂತಂದ್ರೆ ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವೋ ಸನಾತನ. ಅಂದ್ರೆ ನಮ್ಮ ದೇಹವೇ ದೇವಾಲಯ, ನಮ್ಮಲ್ಲಿರ್ತಕ್ಕಂಥ ಜೀವನೇ ಆತ್ಮ. ಜೀವೋ ದೇವೋ ಸನಾತನ. ಈ ಜೀವೋ ದೇವೋ ಸನಾತನ ಅಂತ ಶಂಕರಾಚಾರ್ಯ ಹೇಳಿದ್ದಾರೆ. ಅದು ಒಂದ್ ಸೈಡ್ ಇಡೋಣ, ಅಲ್ಲಿ ಒಂದ್ ಸೈಡ್ ಇಟ್ಬಿಡೋಣ. ಇವಾಗ ದೇವಾಲಯಗಳು ಧ್ಯಾನಾಲಯಗಳಾಗಬೇಕು ಅಂತ ಪತ್ರಿಜಿ ಹೇಳಿದ್ದಾರೆ. ದೇವಾಲಯಗಳು ಧ್ಯಾನಾಲಯಗಳು ಯಾಕೆ ಆಗ್ಬೇಕು ಅಂತ ಅಂದ್ರೆ, ಇಲ್ಲಿ ಮೊದಲಿಗೆ ದೇವಾಲಯಗಳು ಧ್ಯಾನಾಲಯಗಳೇ ಆಗಿದ್ವು ಹಿಂದೆ ಕಾಲದಲ್ಲಿ. ಯಾಕೆ ದೇವಾಲಯಗಳು ಧ್ಯಾನಾಲಯಗಳು ಆಗ್ತಾ ಇದ್ವು ಅಂದ್ರೆ, ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗ್ತಿದ್ದವರು, ದೇವ್ರ ಪೂಜೆಗೆ ಹೋಗ್ತಿದ್ದವರು ಧ್ಯಾನವನ್ನೇ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಲೌಕಿಕದಲ್ಲಿರೋರು ದೇವಸ್ಥಾನಕ್ಕೆ ಹೋಗ್ತಾರಲ್ವಾ, ದೇವ್ರ ಪೂಜೆ ಮಾಡ್ತಾರಲ್ವಾ, ದೇವ್ರ ಪೂಜೆ ಎಲ್ಲ ಮಾಡಿದ ಮೇಲೆ ಅಲ್ಲಿ ಹೇಳ್ತಿದ್ರು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಒಂದ್ 10 ನಿಮಿಷ ಕೂತ್ಕೊಂಡು ಹೋಗೋಣ ದೇವಸ್ಥಾನದಲ್ಲಿ ಅಂತ ಹೇಳ್ತಾ ಇದ್ರು. ಆ 10 ನಿಮಿಷ ಕೂತ್ಕೊಂಡು ಹೋಗ್ತಾ ಇದ್ವಿ ಅನ್ನೋದಲ್ಲ, ಅರ್ಧ ಗಂಟೆ ಕೂತ್ಕೊಂಡು ಧ್ಯಾನ ಮಾಡಿ ಕಣ್ಣು ಮುಚ್ಕೊಳ್ಳಿ ಅಂತ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಿದ್ರು. ನಾನು ನೋಡಿದೀನಿ, ನನಗೂ ಹೇಳಿದ್ದಾರೆ, ನಾನು ಕೂತಿದ್ದೀನಿ ಬರೋದಕ್ಕಿಂತ ಮುಂಚೆ ದೇವಸ್ಥಾನದಲ್ಲಿ ಹೋಗಿ ನಾನು ಕೂತಿದ್ದೀನಿ, ನಾನು ಮಾಡಿದ್ದೀನಿ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಒಂದು 10 ನಿಮಿಷ ಅಂತ ಅನ್ನೋರು ದೇವಾಲಯಗಳಲ್ಲಿ. ಅಲ್ಲಿ ಕೂತ್ಕೊಂಡಿದ್ದೇನಲ್ಲಿ ದೇವಾಲಯಗಳು ಧ್ಯಾನಾಲಯಗಳೇ, ಧ್ಯಾನನೇ ಮಾಡಕ್ಕೆ ಹೇಳ್ತಾ ಇದ್ದಿದ್ದು. ಇನ್ನು ಅಲ್ಲಿ ಒಂದು ಮೂರ್ತಿಯನ್ನು ಇಟ್ಟಿರ್ತಾರೆ. ದೇವಾಲಯಗಳು ಯಾಕೆ ಧ್ಯಾನಾಲಯಗಳಾಗಬೇಕು ಅಂದ್ರೆ, ಆ ಮೂರ್ತಿನಲ್ಲಿ ಮೇಲೆ, ಮೂರ್ತಿಯ ದೇವಸ್ಥಾನದ ಮೇಲೆ ಅಂದ್ರೆ ಗೋಪುರದಲ್ಲಿ ಪಿರಮಿಡ್ ಆಕಾರನೇ ಇರುತ್ತೆ. ಗೋಪುರ, ಆ ಗೋಪುರ ಪಿರಮಿಡ್ ಆಕಾರ ಇರುತ್ತಲ್ವಾ, ಅದು ಪಿರಮಿಡ್ಡೇ. ದೇವಾಲಯ ಧ್ಯಾನಾಲಯ ಯಾಕೆ ಆಗ್ಬೇಕು ಅಂದ್ರೆ, ಆಲ್ರೆಡಿ ದೇವಾಲಯ ಪಿರಮಿಡ್ಡೇ. ಅಲ್ಲಿ ಮೇಲಿರ್ತಕ್ಕಂಥ ಗೋಪುರ ಪಿರಮಿಡ್ ಆಕಾರದಲ್ಲೇ ಇರುತ್ತೆ. ಗಮನಿಸಿರ್ಬೋದು, ಯಾರಾದ್ರೂ ಗಮನಿಸಿರ್ಬೋದು, ಪಿರಮಿಡ್ ಆಕಾರನೇ ಇರುತ್ತೆ ಮೇಲೆ ಗೋಪುರ. ಆ ಪಿರಮಿಡ್ ಆಕಾರದಲ್ಲಿದ್ದಾಗ ಅಲ್ಲಿ ವಿಶ್ವಮಯ ಪ್ರಾಣಶಕ್ತಿ ಆ ಪಿರಮಿಡ್ ಮೇಲೆ, ಆ ಗೋಪುರದ ಮೇಲೆ, ಆ ಕಳಸದ ಮೇಲೆ ಬಿದ್ದು 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 ಅಲ್ಲಿಂದ ಆ ಸ್ಟ್ಯಾಚ್ಯೂ ಇರುತ್ತಲ್ವಾ, ಆ ಮೂರ್ತಿ ಇರುತ್ತಲ್ವಾ, ಆ ಮೂರ್ತಿ ಮೇಲೆ ಬರ್ತಾ ಇರುತ್ತೆ ವಿಶ್ವಮಯ ಪ್ರಾಣಶಕ್ತಿ. ಯಾಕಂದ್ರೆ ಆ ಪಿರಮಿಡ್ಗೆ ವಿಶ್ವಮಯ ಪ್ರಾಣಶಕ್ತಿಯನ್ನ ಅಬ್ಸರ್ವ್ ಮಾಡ್ಕೊಡ್ತಕ್ಕಂಥ ಆಂಗಲ್, ಅದ್ರ ಆಕಾರ ಹಂಗಿರುತ್ತೆ ನೋಡಿ. ಇವಾಗ ಏರೋಪ್ಲೇನ್ ಸ್ಟ್ರೈಟ್ ಆಗಿ ಹೋಗ್ತಾ ಏನೋ ಅಡ್ಡ ಬಂದ್ರೆ, ಏರೋಪ್ಲೇನ್ ಅಡ್ಡ ಬಂದ್ಬಿಟ್ಟು ಏನಾಗುತ್ತೆ, ಅಲ್ಲಿ ನಿಂತೋಗ್ಬಿಡುತ್ತೆ ಅಲ್ಲೇನೇನೆ ಏರೋಪ್ಲೇನ್ಗೆ. ಆ ತರವಾಗಿ ಈ ಕಾಸ್ಮಿಕ್ ಎನರ್ಜಿ ಹೋಗ್ತಾ ಇದ್ದಾಗ ಆ ಆಕಾರ ಇರುತ್ತಲ್ವಾ, ಆ ಆಕಾರದ ಮೇಲೆ ಕಾಸ್ಮಿಕ್ ಎನರ್ಜಿ ಬೇಗ ಅಲ್ಲಿ ಬಂದ್ಬಿಡುತ್ತೆ, ಅಲ್ಲಿ ಸ್ಟಾಕ್ ಆಗಿರುತ್ತೆ. ಅಲ್ಲಿ ಸ್ಟಾಕ್ ಆದಂತಹ ವಿಶ್ವಮಯ ಪ್ರಾಣಶಕ್ತಿ ಆ ದೇವ್ರ ಮೇಲೆ ಬೀಳ್ತಾ ಇರುತ್ತೆ, ದೇವ್ರ ಮೇಲೆ ಬೀಳ್ತಾ ಇರುತ್ತೆ.
ಮೇಲೆ ಬಿದ್ದಾಗ ನಾವು ಓದೋರು ಎಲ್ಲಾರು ಅಲ್ಲಿ ಭಾವನೆಯಿಂದ ಭಕ್ತಿಯಲ್ಲಿ ದೇವರಿಗೆ ನಮಸ್ಕಾರ ಮಾಡ್ತಾ ಇರ್ತೀವಿ ನಾವು. ಆ ಕಣ್ಣು ಮುಚ್ಚಿ ನಮಸ್ಕಾರ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ವಿಶ್ವಮಯ ಪ್ರಾಣಶಕ್ತಿ, ಆ ಸ್ಟ್ಯಾಚ್ಯೂ ಮೇಲೆ ಬಿಡಿಸಿದ ವಿಶ್ವಮಯ ಪ್ರಾಣಶಕ್ತಿ ನಮ್ಗೆ ಸಿಗುತ್ತೆ. ಮತ್ತೆ ಇಲ್ಲಿ ದೇವಾಲಯಗಳು, ಧ್ಯಾನಾಲಯಗಳು ಯಾಕೆ ಆಗ್ಬೇಕು ಅಂದ್ರೆ ದೇವಸ್ಥಾನದಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ, ಬಹಳ ಇರುತ್ತೆ ಶಕ್ತಿ. ಯಾಕೆ ಶಕ್ತಿ ಇರುತ್ತೆ ಅಂದ್ರೆ ಅಲ್ಲಿ ಹೋಗಿರ್ತಾರಲ್ವಾ, ಅವ್ರ ಭಾವನೆ ಇಲ್ಲಿ ಏನೇ ಇಲ್ಲಿ ಧ್ಯಾನ ಮಾಡ್ತಾ ನಾವು ಧ್ಯಾನ ಮಾಡಿದ್ರೆ ಮನಸ್ಸು ಶುದ್ಧ ಮಾಡಿ ಅಂತ ಹೇಳ್ಕೊಂತೀವಿ, ಸಹಜ. ಆದ್ರೆ ದೇವಸ್ಥಾನಕ್ಕೆ ಹೋದಾಗ ಎಲ್ಲರ ಮನಸ್ಸು ಸ್ವಲ್ಪ ಹೆಚ್ಚು ಕಡಿಮೆ ಶುದ್ಧವಾಗೇ ಇರುತ್ತೆ. ಅವ್ರ ಭಾವನೆ ಹಂಗಿರುತ್ತೆ, ಅಲ್ಲಿ ಭಾವನೆ ಶುದ್ಧವಾಗಿರುತ್ತೆ, ಶುದ್ಧ ಭಾವನೆಯಿಂದ ಇರುತ್ತೆ ಅಲ್ಲಿ. ಅವ್ರು ಒಂದು 10 ನಿಮಿಷನೇ ಆಗ್ಲಿ 5 ನಿಮಿಷನೇ ಆಗ್ಲಿ ಅಲ್ಲಿ ನೋಡಿದಾಗ, ದೇವ್ರು ನೋಡಿದಾಗ ಅಲ್ಲಿ ಭಾವನೆ ಶುದ್ಧವಾಗಿದ್ದಾಗ, ಅವರ ಮನಸ್ಸು ಶುದ್ಧವಾಗಿದ್ದಾಗ ಅಲ್ಲಿ ಜಾಗವು, ಮನ ಶುದ್ಧ ಆದಾಗ ಜಾಗ ಕೂಡ ಶುದ್ಧ ಆಗುತ್ತೆ. ಆ ಜಾಗ ಕೂಡ ಶುದ್ಧ ಆದಾಗ ಅದು ಕೂತ್ಕೊಂಡು ಧ್ಯಾನ ಮಾಡಿದಾಗ ಅದು ದೇವಾಲಯ, ಧ್ಯಾನಾಲಯವೇ ಆಗುತ್ತೆ. ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ದೇವಸ್ಥಾನಗಳಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ ಅನ್ನೋದು ಸತ್ಯ. ಅದಕ್ಕೆ ಪತ್ರಿಜಿಯವರು ದೇವಸ್ಥಾನಗಳಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರು ಎನರ್ಜಿ ಇರುತ್ತೆ. ಅಲ್ಲಿ ಯಾವುದೋ ಒಂದು ಹೆಸರು ಹೇಳ್ತೀವಿ, ಯಾವುದೋ ಒಂದು ದೇವ್ರ ಹೆಸರು ಹೇಳ್ತೀವಲ್ಲ ನಾವು, ಯಾವ ದೇವ್ರ ಹೆಸರಾದ್ರೂ ಹೇಳ್ರಿ, ಇಲ್ಲಿ ದೇವ್ರ ಹೆಸರು ಹೇಳೋದ್ಕಿಂತ ಮುಖ್ಯವಾಗಿ ನಮ್ಮ ಭಾವನೆ ಬಹಳ ಮುಖ್ಯ. ಇಲ್ಲಿ ನಮ್ಮ ಭಾವನೆ ಎಲ್ಲಿ ಶುದ್ಧವಾಗಿರುತ್ತೆ, ಅಲ್ಲಿ ಭಾವನೆ ಶುದ್ಧವಾದಾಗ ಅಲ್ಲಿ ಸ್ಥಳ ಶುದ್ಧಿ ಆಗುತ್ತೆ. ಸ್ಥಳ ಶುದ್ಧಿ ಆದಾಗ ವಿಶ್ವಮಯ ಪ್ರಾಣಶಕ್ತಿಯು ಸಹ ಜಾಸ್ತಿ ಬರ್ತಾ ಇರುತ್ತೆ. ಇಲ್ಲಿ ಭಾವನೆ ಶುದ್ಧ ಆಯ್ತು ಅಂದ್ರೇನು, ಏನು ಇರಲ್ಲ, ಕುತ್ಕೊಂಡು ಕಣ್ಣು ಮುಚ್ಕೊಂಡ್ಬಿಡ್ತೀವಿ. ನೋಡಿ, ಆಕ್ಚುಲಿ ಹೋಗೋದು ನಾವು ದೇವಸ್ಥಾನಕ್ಕೆ ಹೋಗೋದು ಏನಕ್ಕೆ ಹೋಗ್ತೀವಿ? ನಾವು ದೇವಸ್ಥಾನಕ್ಕೆ ಹೋಗೋದು ದೇವ್ರು ನೋಡ್ಬೇಕು ಅಂತ ಹೋಗ್ತೀವಿ, ದೇವ್ರ ಅಲಂಕಾರ ನೋಡ್ಬೇಕು ಅಂತ ಹೋಗ್ತೀವಿ ಜನರಲ್ ಆಗಿ, ಸಾಮಾನ್ಯವಾಗಿ. ಆದ್ರೆ ಯಾರೇ ಆಗ್ಲಿ ಆ ದೇವಸ್ಥಾನಕ್ಕೆ ಹೋದಾಗ ದೇವ್ರ ಅಲಂಕಾರ ನೋಡಿದಾಗ, ದೇವ್ರ ಅಲಂಕಾರ ನೋಡ್ತಾ ನೋಡ್ತಾ ಕೈ ಮುಚ್ಕೊಂಡು ಹಿಂಗೆ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ನೋಡಿ, ಯಾಕೆ ಕಣ್ಣು ಮುಚ್ಕೊಂತಾರೆ? ಅಲ್ಲಿ ನಾವು ಹೋಗಿರೋದು ದೇವ್ರ ಅಲಂಕಾರ ನೋಡೋದಕ್ಕೆ ತಾನೇ ಹೋಗಿರೋದಲ್ಲಿ, ದೇವ್ರ ಅಲಂಕಾರ ನೋಡ್ಬೇಕಲ್ವಾ, ಮತ್ತೆ ಯಾಕೆ ಕಣ್ಣು ಮುಚ್ತಾರೆ ಅಂದ್ರೆ ಅಲ್ಲಿಗೆ ನಮಗೆ ತಿಳಿಯದ ಹಾಗೇನೆ ಆ ಸ್ಟ್ಯಾಚ್ಯೂನಲ್ಲ ದೇವ್ರಿರೋದು, ಇನ್ನೂ ಏನು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಒಂದು ಅಗೋಚರವಾದಂತ ಒಂದು ಶಕ್ತಿ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬರದೆ ಗೊತ್ತಾಗ್ಬಿಡ್ತದೆ ನಮ್ಗೆ. ನಮ್ಗೆ ಗೊತ್ತಿಲ್ಲ, ಧ್ಯಾನನೂ ಮಾಡಲ್ಲ ಏನು ಮಾಡಲ್ಲ ಅನ್ಕೊಳ್ಳಿ, ಧ್ಯಾನ ಮಾಡೋದು ಬಿಟ್ಬಿಡಿ, ಧ್ಯಾನ ಮಾಡ್ದಂಗೆ ಇರೋರು ಕಣ್ಣು ಮುಚ್ಬಿಡ್ತಾರೆ. ಅಲ್ಲಿಗೆ ಆ ಮೂರ್ತಿನೇ ಅಲ್ಲ, ಮೂರ್ತಿಗಿಂತೂ ಇನ್ನೊಂದು ವಿಶೇಷವಾದ ಶಕ್ತಿ ಅಲ್ಲಿದೆ ಅಂತಕ್ಕಂಥ ಒಂದು ಭಾವನೆ ನಮಗ್ ಬರುತ್ತಲ್ಲಿ. ದೇವರಿಗಿಂತೂ ವಿಶೇಷವಾದ ಶಕ್ತಿ ಇದೆ ಅಂತಂದ್ರೆ ಅಲ್ಲಿ ಏನಾದ್ರು ಪರಮಾತ್ಮ ಸ್ಟ್ಯಾಚ್ಯೂನಲ್ಲೇ ಅಲ್ಲ, ಇನ್ನು ನಿರಾಕಾರವಾಗಿದ್ದಾನೆ. ಕಣ್ಣು ಮುಚ್ಚಿ ನೋಡೋದು ಅಂದ್ರೇನು? ಕಣ್ಣು ಬಿಟ್ಟು ನೋಡೋದು ವಿಗ್ರಹ ನೋಡ್ತೀವಿ ನಾವು, ಕಣ್ಣು ಬಿಟ್ಟು ನೋಡಿದ್ರೆ ವಿಗ್ರಹ ನೋಡ್ತೀವಿ, ಕಣ್ಣು ಮುಚ್ಚಿದ್ರೆ ಏನ್ ನೋಡ್ತೀವಿ? ವಿಗ್ರಹ ಕಾಣಿಸಲ್ವಲ್ಲ. ಅಲ್ಲಿಗೆ ಏನಾಗುತ್ತೆ? ಅದು ಆತ್ಮ ದರ್ಶನ ಆಗುತ್ತೆ ಕಣ್ಣು ಮುಚ್ಚಿದಾಗ. ಅಲ್ಲಿಗೆ ಇನ್ನು ವಿಶೇಷವಾದಂತ ವಿಗ್ರಹನೆಲ್ಲ, ಅದಕ್ಕಿಂತ ವಿಶೇಷವಾದ ಒಂದು ಶಕ್ತಿ ಪರಮಾತ್ಮ ನಿರಾಕಾರ ಸ್ವರೂಪ ಇದ್ದಾನೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ. ಹಂಗೆ ಆ ಗಮನಕ್ಕೆ ಬಂದು ಬಂದು ನಮ್ಮ ಮನಸ್ಸು ಶೂನ್ಯ ಆಗಿ ಎಷ್ಟೋ ಜನ ಹೋಗ್ತಾರಲ್ವ ದೇವಸ್ಥಾನಗಳಿಗೆ, ಬಹಳ ಜನ ಹೋಗ್ತಾ ಇರ್ತಾರೆ ದೇವಸ್ಥಾನಗಳಿಗೆ, ತುಂಬಾ ಜನ. ಆ ರೀತಿಯಾಗಿ ಎಲ್ಲರೂ ಹೋಗಿ ಅದೇ ಭಾವನೆಯಿಂದ ಕಣ್ಣು ಮುಚ್ಚಿ 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 ಅಲ್ಲಿ ಧ್ಯಾನ ಮಾಡಿ 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 ಅಲ್ಲಿ ಶಕ್ತಿ, ದೇವಾಲಯ ಶಕ್ತಿಯುತವಾಗಿರ್ತದೆ. ಅಂತ ಶಕ್ತಿಯುತವಾದಂತ ಜಾಗದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗ ನಮ್ಗೆ ಧ್ಯಾನ ಬೇಗ ಆಗುತ್ತೆ. ದೇವಾಲಯಗಳಲ್ಲಿ ಧ್ಯಾನ ಬೇಗ ಆಗುತ್ತೆ, ಇದು ಸತ್ಯ. ಇದು ಯಾಕೆ? ಭಾವ ಶುದ್ಧಿ ಇರುತ್ತಲ್ವಾ ಅಲ್ಲಿ, ಆಲೋಚನಾ ರಹಿತ ಸ್ಥಿತಿಲಿ ಇರ್ತೀವಲ್ವಾ ಅಲ್ಲಿ. ಆ ಆಲೋಚನಾ ರಹಿತ ಸ್ಥಿತಿ ನಾವೆಲ್ಲರೂ ಪ್ರತಿಯೊಬ್ರು ಹೋಗಿ ಇದ್ದಾಗ ಅಲ್ಲೇನಾಗುತ್ತೆ? ಅಲ್ಲಿ ಶಕ್ತಿ ಜಾಸ್ತಿ, ಆಟೋಮೆಟಿಕ್ ಆಗಿ ಶಕ್ತಿ ಜಾಸ್ತಿ ಆಗುತ್ತೆ. ಆಟೋಮೆಟಿಕ್ ಆಗಿ ಶಕ್ತಿ ಜಾಸ್ತಿ ಆದಾಗ ಅಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡಾಗ ಧ್ಯಾನ ಬೇಗ ಆಗುತ್ತೆ, ಚೆನ್ನಾಗಾಗುತ್ತೆ ಧ್ಯಾನ. ಅದಕ್ಕೆ ದೇವಾಲಯಗಳು ಧ್ಯಾನಾಲಯಗಳಾಗಬೇಕು ಅಂತ ಹೇಳ್ತಾರೆ. ಅಂದ್ರೆ ದೇವಾಲಯಗಳು ಅಂದ್ರೆ ಅಲ್ಲಿ ಪೂಜೆ ಮಾಡೋದಲ್ಲ, ಪೂಜೆ ಮಾಡೋ ದೇವಾಲಯದಲ್ಲಿ ಧ್ಯಾನ ಆಗ್ಬೇಕು, ಜನಗಳಿಗೆ ಧ್ಯಾನ ಬರ್ಬೇಕು. ದೇವಸ್ಥಾನಕ್ಕೆ ಹೆಂಗು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಧ್ಯಾನ ಮಾಡ್ಬೇಕು. ದೇವಸ್ಥಾನಗಳಿಗೆ ಹೋಗೋದು ತಪ್ಪೇನಿಲ್ಲ, ದೇವಸ್ಥಾನಗಳಿಗೆ ಹೋಗ್ರಿ, ಆದ್ರೆ ಕೂತ್ಕೊಂಡಲ್ಲಿ ಧ್ಯಾನ ಮಾಡ್ರಿ. ದೇವಾಲಯಗಳನ್ನ ಧ್ಯಾನಾಲಯಗಳನ್ನ ಮಾಡ್ರಿ. ಅದು ಪಿರಮಿಡ್ಡೆ, ದೇವಾಲಯ ಅಂದ್ರೂ ಪಿರಮಿಡ್ಡೆ.
ಬಸವಣ್ಣವರು ಅದೇ ಹೇಳಿದ್ರು. ಇನ್ನು ಮುಂದೆ ಹೋದಾಗ ದೇವಾಲಯಗಳೇನಲ್ಲೂ ನಾವೇ ದೇವಾಲಯ, ನಾವೇ ದೇವಾಲಯ, ನಮ್ಮ ಶರೀರವೇ ಗುಡಿ. ಫಸ್ಟ್ ಅದ್ ಬರ್ಬೇಕಲ್ವಾ ಭಾವನೆ. ಆ ದೇವಾಲಯ ಧ್ಯಾನಾಲಯಗಳಾದಾಗ, ಆ ದೇವಾಲಯದಲ್ಲಿ ಕೂತು ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ, ಅದು ದೇವಾಲಯ ಅಲ್ಲಿಲ್ಲ ನಮ್ಮಲ್ಲೇ ಇದೆ ಅನ್ನೋ ಭಾವನೆ ಬರುತ್ತಲ್ಲ ನಮ್ಗೆ ದೇವ್ರು ಕುತ್ಕೊಂಡಾಗ. ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾ ಏನ ಮಾಡಲಯ್ಯ, ಎನ್ನ ಕಾಲೇ ಕಂಬವಯ್ಯ, ದೇಹವೇ ದೇಗುಲವಯ್ಯ, ಶಿರವನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದ್ರು ಬಸವಣ್ಣ. ಕೂತಿರ್ತೀವಿ ದೇವಾಲಯದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತೀವಿ, ಅಲ್ಲಿ ಭಾವನೆ ಬಂದ್ಬಿಡುತ್ತೆ ಅಲ್ಲಿಗೆ, ನಾವೇ ಈ ದೇಹನೇ ದೇವಾಲಯ. ಉಳ್ಳವರು ಶಿವಾಲಯ ಮಾಡು, ಇರೋರೇನೋ ಶಿವಾಲಯ ಮಾಡ್ತಾರಪ್ಪ, ನನ್ನ ಹತ್ರ ಏನು ಇಲ್ಲ. ಕಾಲೇ ಕಂಬ, ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಸ್ಥಾವರ ಅಂತ ದೇವಸ್ಥಾನಗಳು, ಜಂಗಮ ಅಂತಂದ್ರೆ ಆತ್ಮ, ಜನನ ಮರಣ ಇಲ್ತಕ್ಕಂಥದ್ದು ಆತ್ಮ. ಹಾಗಾಗಿ ದೇವಾಲಯಗಳಲ್ಲಿ ಹೋದಾಗ ನಮ್ಗೆ ಈ ಭಾವನೆ ಬಂದಾಗ ನಾವು ಶರೀರವೇ ದೇವಾಲಯ, ನಮ್ಮ ಶರೀರನೇ ದೇವ, ಶಿರವನ್ನ ಕಳಸ, ಕಾಲೇ ಕಂಬ ಅನ್ನೋ ಭಾವನೆ ಬರುತ್ತೆ ಅಲ್ಲಿ ದೇವಾಲಯಗಳ ಕುತ್ಕೊಂಡು ಧ್ಯಾನ ಮಾಡಿದಾಗ. ಅದಕ್ಕೆ ದೇವಾಲಯಗಳು ಧ್ಯಾನಾಲಯಗಳಾಗ್ಬೇಕು ಅಂತ ಹೇಳ್ತಾರೆ ಪತ್ರಿಜಿಯವರು. ನೋಡಿ, ಎಲ್ಲೆಲ್ಲೋ ಬಹಳ ಶಕ್ತಿ ಇದೆ. ಎಲ್ಲಾರು ದೇವಸ್ಥಾನಗಳು, ಕಾಶಿಗೆ ಹೋಗ್ತಾರೆ, ತಿರುಪತಿಗೆ ಹೋಗ್ತಾರೆ, ಎಲ್ಲಾ ಕಡೆನೂ ಹೋಗ್ತಾರೆ. ದೇವಾಲಯಗಳಿಗೆ ಹೋಗ್ಬೇಡ್ರಿ ಅಂತ ಹೇಳಲ್ಲ ಪತ್ರಿಜಿಯವರು, ದೇವಸ್ಥಾನಗಳಿಗೆ ಹೋಗ್ಬೇಡ್ರಿ ಅಂತಾನು ಹೇಳಲ್ಲ. ನೀವು ಯಾವ ದೇವಸ್ಥಾನಕ್ಕೆ ಹೋದ್ರು ಹೋಗಿ, ಎಲ್ಲೇ ದೇವಸ್ಥಾನಕ್ಕೆ ಹೋದ್ರು ಹೋಗಿ, ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ. ಧ್ಯಾನಾಲಯಗಳಾಗ್ತವೆ ಇಲ್ಲಿ, ದೇವಸ್ಥಾನಗಳಿಗೆ ಹೋಗಿ ಧ್ಯಾನ ಮಾಡ್ರಿ. ತಿರುಪತಿನಲ್ಲಿ ಕುತ್ಕೊಂಡು ಧ್ಯಾನ ಮಾಡಿದ್ರೆ ಬಹಳ ಎನರ್ಜಿ. ಕೆಳಗಡೆ 500 ಅಡಿ ಕೆಳಗಡೆ ಧ್ಯಾನ ಮಾಡ್ತಾ ಇದ್ದಾರೆ ಅಲ್ವಾ. ಆ ಒಂದು ವೈಬ್ರೇಷನ್, ಆ ಒಂದು ಶಕ್ತಿ ಇರುತ್ತೆ ಅಲ್ಲಿ ನಾವು ಕೂತ್ಕೊಂಡು ಮಾಡಿದಾಗ ನಮಗೂ ಎನರ್ಜಿ ಜಾಸ್ತಿ ಬರುತ್ತೆ. ಮತ್ತೆ ಕಾಶಿಲಿ ಹೋದಾಗ ಅಲ್ಲಿ ಕಾಶಿನಲ್ಲಿ ಏನು ಸತ್ಯ ಹರಿಶ್ಚಂದ್ರರು ಅಲ್ಲಿ ಕಾಶಿ ವಿಶ್ವನಾಥನ ಸೇವೆ ಮಾಡಿದ್ರು ಅಲ್ಲಿ ಅಂತ ಮಹಾನುಭಾವರು, ಶಕ್ತಿವಂತರು ಹೋಗಿ ಅಲ್ಲೆಲ್ಲ ಧ್ಯಾನ ಮಾಡಿರೋದ್ರಿಂದ ಕಾಶಿಗೆ ಹೋಗಿ, ಬೇಡ ಅನ್ನಲ್ಲ, ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ರಿ ಅಂತಂತ ಮಹಾನುಭಾವರು ಧ್ಯಾನ ಮಾಡಿರೋ ಜಾಗಗಳವು ದೇವಸ್ಥಾನಗಳು. ದೇವಸ್ಥಾನಗಳು ಹೆಂಗ್ ಕಡಿಮೆ ಅಲ್ಲ. ಇನ್ನು ಪುರಾತನವಾದ ದೇವಸ್ಥಾನಗಳಿಗೆ ಹೋದಾಗ ಇನ್ನೂ ಎನರ್ಜಿ ಇರುತ್ತೆ ನೋಡಿ. ಈಗ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಸಾಯಿಬಾಬಾ ಎಷ್ಟು ಧ್ಯಾನ ಮಾಡು ಸಾಯಿಬಾಬಾ ದೇವಸ್ಥಾನ ಅಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನಗಳಲ್ಲಾಗ್ಲಿ, ಜೀವ ಸಮಾಧಿ ಆಗಿರ್ತಾರಲ್ಲ ಅಂತ ಕಡೆ ಆಗ್ಲಿ ಹೋದಾಗ ಅಲ್ಲಿ ಅವ್ರ ಶರೀರ ಬಿಟ್ಟಾಗ ಅಲ್ಲಿ ಅವರು ಧ್ಯಾನ ಮಾಡಿರ್ತಕ್ಕಂಥ ಶಕ್ತಿ ಸುತ್ತ ಇರುತ್ತೆ ಅಲ್ಲಿ. ಯಾಕಂದ್ರೆ ಈ ಪ್ರತಿಯೊಂದು ದೇವಸ್ಥಾನಗಳಲ್ಲೂ, ಪ್ರತಿಯೊಂದು ಕಡೆ ವಿಶೇಷವಾದ ದೇವಸ್ಥಾನಗಳಲ್ಲಿ ಪ್ರತಿಯೊಬ್ಬ ಋಷಿಮುನಿಗಳು ಹೋಗಿ ಅಲ್ಲಿ ಧ್ಯಾನ ಮಾಡಿರ್ತಾರೆ, ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿರ್ತಾರೆ. ಪ್ರತಿಯೊಬ್ರು ಋಷಿಮುನಿಗಳು ಎತ್ತಿನಾಗೆ ಸಾಕಷ್ಟು ದಿನ ಆ ಋಷಿಮುನಿಗಳೆಲ್ಲರೂ ಧ್ಯಾನ ಮಾಡಿರ್ತಕ್ಕಂಥ ಶಕ್ತಿ ಆ ದೇವಸ್ಥಾನಗಳಲ್ಲಿ ಇರುತ್ತೆ ನೋಡಿ. ಶ್ರೀರಾಮಚಂದ್ರರು ಹೋದ್ರು, ದೇವಸ್ಥಾನಗಳು ಹೋದ್ರು, ಅದೆಲ್ಲಾನು ಅಲ್ಲಿ ಹೋಗಿ ಧ್ಯಾನ ಮಾಡಿದ್ರು ಅವರು. ಶಿವಾಲಯ ಮಾಡಿದ್ರು, ಅವರು ಲಿಂಗವನ್ನು ಸ್ಥಾಪನೆ ಮಾಡಿದ್ರು, ಆ ಲಿಂಗವನ್ನು ಸ್ಥಾಪನೆ ಮಾಡಿ ಕೂತ್ಕೊಂಡಲ್ಲಿ ಧ್ಯಾನ ಮಾಡಿದ್ರು. ಪಾಂಡವರು ಇಲ್ಲಿ ಕೈವಾರದ ಹತ್ರ ಬಂದ್ರು, ಅಲ್ಲಿ 5 ಲಿಂಗವನ್ನು ಸ್ಥಾಪನೆ ಮಾಡಿದ್ರು. 5 ದೇವಸ್ಥಾನಗಳು 5 ಲಿಂಗವನ್ನು ಸ್ಥಾಪನೆ ಮಾಡ ಕೂತ್ಕೊಂಡು ಧ್ಯಾನ ಮಾಡಿದ್ರು ಅಲ್ಲಿ. ಅಂತ ಕಡೆ ಹೋದಾಗ ನಾವು ಧ್ಯಾನ ಮಾಡಿದಾಗ ಅವ್ರು ಮಾಡಿರ್ತಕ್ಕಂಥ ಧ್ಯಾನ ಶಕ್ತಿಯಲ್ಲಿ ಇರುತ್ತೆ. ಅಲ್ಲಿ ಕೂತ್ಕೊಂಡಾಗ ನಾವು ಬೇಗ ಧ್ಯಾನಕ್ಕೆ ಹೋಗ್ತೀವಿ, ಧ್ಯಾನ ಬೇಗ ಕನೆಕ್ಟ್ ಆಗುತ್ತೆ, ನಮ್ಗೆ ವಿಶ್ವಮಯ ಪ್ರಾಣಶಕ್ತಿ ಬೇಗ ನಮ್ಮ ದೇಹದಲ್ಲಿ ಪ್ರವೇಶ ಆಗುತ್ತೆ. ಹಂಗಾಗಿ ದೇವಸ್ಥಾನಗಳಲ್ಲಿ ವಿಶೇಷವಾದ ಶಕ್ತಿ ಇರೋದು ನಿಜಾನೇ. ದೇವಾಲಯಗಳೆಲ್ಲವೂ ಧ್ಯಾನಾಲಯ ಆಗ್ಬೇಕು ಅನ್ನೋ ಉದ್ದೇಶ ಪತ್ರಿಜಿಯಲ್ಲೇ ಇರೋದು ಇದಕ್ಕೇನೆ. ಅದಿರುತ್ತೆ ದೇವಾಲಯ ಅಂದ್ರೆ ಎಲ್ಲಾ ಹೋಗ್ತಾ ಇರ್ತಾರೆ, ಎಲ್ಲಾರು ಓದೋರೆಲ್ಲರೂ ಧ್ಯಾನ ಮಾಡ್ತಾ ಇರ್ತಾರೆ ಅಲ್ಲಿ. ಮೊದ್ಲು ಮಾಡ್ತಾ ಇದ್ದಿದ್ದ ಧ್ಯಾನವನ್ನೇ. ಅಲ್ಲಿ ಪೂಜೆ, ಇಷ್ಟು ವಿಶೇಷವಾದ ಪೂಜೆಗಳು ಮೊದ್ಲು ಇರ್ಲಿಲ್ಲ. ಮೊದ್ಲೇನೋ ಒಂದು ಅಲ್ಲಿ ಯಾಕೆ ದೇವಸ್ಥಾನ ಅಂತ ಒಂದು ಮಾಡಿದ್ರು ಅಂತಂದ್ರೆ, ನಾವು ಮನೆಯಲ್ಲಿ ಧ್ಯಾನ ಮಾಡಕ್ ಆಗಲ್ಲ, ಮನೆ ಪ್ರಾಪಂಚಿಕದಲ್ಲಿ ಯಾವಾಗ ಇರ್ತೀವಿ ನಾವು ಇಲ್ಲಿ, ಅಟ್ಲೀಸ್ಟ್ ಯಾವಾಗ ಇದ್ದದ್ದೇ ಅನ್ನೋ ದೃಷ್ಟಿ ಇಟ್ಕೊಂಡು ಎಲ್ರೂ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು, ಎಲ್ರಿಗೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಪೂಜೆಗಳು ಅಷ್ಟು ವಿಶೇಷವಾದ ಪೂಜೆಗಳೇನು ಇರ್ತಿರ್ಲಿಲ್ಲ, ಕೂತ್ಕೊಂಡು ಎಲ್ಲಾರು ಧ್ಯಾನ ಮಾಡ್ತಾ ಇದ್ರು.
ಈಗ ಇಲ್ಲ. ಈಗೇನು ಒಂದ್ 5 ನಿಮಿಷ ಒಂದ್ ನಿಮಿಷ ಕೂತ್ಕೊಂತಾರೆ, ಎದ್ ಬಂದ್ಬಿಡ್ತಾರೆ, ಒಂದ್ ನಿಮಿಷ ಕೂತ್ಕೊಂತಾರೆ, ಎದ್ ಬಂದ್ಬಿಡ್ತಾರೆ. ಆಗ ಎಲ್ರು ಕೂತ್ಕೊಂಡು ಮಾಡ್ತಾ ಇದ್ರು. 10 ನಿಮಿಷ, 15 ನಿಮಿಷ, 20 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ವಿ. ಅವಾಗ ಧ್ಯಾನ ಇತ್ತು, ದೇವಾಲಯಗಳಲ್ಲಿ ಧ್ಯಾನ ಮಾಡ್ತಾ ಇದ್ರು ಜನಗಳು, ಇಲ್ಲೇ ಧ್ಯಾನ ಮಾಡ್ತಾ ಇದ್ರು. ಅದಕ್ಕೆ ಪ್ರತಿಯೊಂದು ದೇವಾಲಯವು ಧ್ಯಾನಾಲಯ ಆಗ್ಬೇಕು ಅನ್ನೋದಕ್ಕೆ ಇದೇ ಕಾರಣ. ಅಲ್ಲಿ ಶಕ್ತಿ ಇರುತ್ತೆ. ಅಲ್ಲಿ ನಮ್ ಪಿರಮಿಡ್ ಮಾಸ್ಟರ್ಸ್ ಅಷ್ಟೇ, ಎಲ್ಲಾರು ಯಾವ ದೇವಸ್ಥಾನಕ್ಕೆ ಹೋದ್ರು ಧ್ಯಾನ ಮಾಡಿಸ್ಬೇಕು, ಕರ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಡ್ರಿ ಅಂತ ಹೇಳಲ್ಲ ನಾವು, ಟೂರ್ ಹೋಗ್ಬೇಡ್ರಿ ಅಂತ ಹೇಳಲ್ಲ. ಹೋಗಿ ಎಲ್ಲೆಲ್ಲಿ ಟೂರ್ ಹೋಗ್ತೀರಾ, ಎಲ್ಲೆಲ್ಲಿ ದೇವಸ್ಥಾನಗಳಿರ್ತವೆ ಅಲ್ಲೆಲ್ಲ ಕೂತ್ಕೊಂಡು ಧ್ಯಾನ ಮಾಡಿ. ದೇವಸ್ಥಾನಗಳಲ್ಲಿ 1 ಗಂಟೆ 2 ಗಂಟೆ ಬಹಳ ಎನರ್ಜಿ ಇರುತ್ತೆ ಅಲ್ಲಿ. ಇದು ದೇವಾಲಯಗಳು ಯಾಕೆ ಧ್ಯಾನಾಲಯ ಆಗ್ಬೇಕು ಅನ್ನೋದು ಮುಖ್ಯ ಕಾರಣ. ಅಲ್ಲಿ ಗೋಪುರದಲ್ಲಿ, ದೇವಸ್ಥಾನದ ಗೋಪುರದಲ್ಲಿ ಅದು ಪಿರಮಿಡ್ ಆಕಾರ ಇರುತ್ತೆ. ಅಲ್ಲಿ ಆ ಪಿರಮಿಡ್ ಆಕಾರ ಇರ್ತಕ್ಕಂಥದ್ದು ಎನರ್ಜಿ ಜಾಸ್ತಿ ಬರುತ್ತೆ. ಆ ಎನರ್ಜಿ ಜಾಸ್ತಿ ಬಂದಾಗ ಅಲ್ಲಿ ದೇವಾಲಯದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗ ಧ್ಯಾನ ಹೆಚ್ಚು ಸಿಗುತ್ತೆ ನಮ್ಗೆ, ಹೆಚ್ಚು ಹೆಚ್ಚು ಧ್ಯಾನ ಆಗುತ್ತೆ, ವಿಶ್ವಮಯ ಪ್ರಾಣಶಕ್ತಿ ಜಾಸ್ತಿ ಬರುತ್ತೆ. ಅದಕ್ಕೆ ಪತ್ರಿಜಿಯವರು ದೇವಾಲಯಗಳೆಲ್ಲವೂ ಧ್ಯಾನಾಲಯಗಳಾಗ್ಬೇಕು ಅಂತ ಹೇಳ್ತಾರೆ. ದೇವರು ಎಲ್ಲಿ ಇಲ್ಲ, ನಮ್ಮಲ್ಲೇ ಇದ್ದಾನೆ, ನಮ್ಮಲ್ಲೇ ಇದ್ದಾನೆ ಅನ್ನೋ ಭಾವನೆ ಇಟ್ಕೊಂಡು ನಾವು ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾಡಿದಾಗ ನಾವೇ ದೇವರಾಗ್ತೀವಿ ಅಲ್ಲಿ. ಅದಕ್ಕೆ ದೇವಾಲಯಗಳಲ್ಲಿ ಪೂಜೆ ಮಾಡೋದು ಮುಖ್ಯ ಅಲ್ಲ, ಧ್ಯಾನ ಮಾಡೋದೇ ಮುಖ್ಯ. ಈ ರೀತಿಯಾಗಿ ದೇವಾಲಯಗಳು ಧ್ಯಾನಾಲಯಗಳಾಗ್ಬೇಕು ಅನ್ನೋ ಉದ್ದೇಶ ಈ ಕಾರಣಕ್ಕೆ ಹೇಳಿರೋದು ಪತ್ರಿಜಿಯವರು. ಎಲ್ಲರೂ ಹೇಳಿದ್ದು ಅದೇನೆ, ಮಹಾನ್ ಭಾವರು ಹೇಳಿದ್ದು. ದೇವಸ್ಥಾನಗಳನ್ನ ಸುಮ್ಮನೆ ಕಟ್ಟಲಿಲ್ಲ ಎಲ್ಲಾರು ಅಲ್ಲಿ ಊರ ದೇವಸ್ಥಾನಗಳನ್ನ ಈ ಉದ್ದೇಶಕ್ಕಾಗಿ, ಮುಖ್ಯ ಉದ್ದೇಶ ಧ್ಯಾನಕ್ಕೆ ಕಟ್ಟಿದ್ದೆಲ್ಲ ದೇವಸ್ಥಾನಗಳನ್ನ. ಧ್ಯಾನ ಮಾಡೋದಕ್ಕೆ ಧ್ಯಾನ ಪತ್ರಿಜಿ ವಿಶೇಷವಾಗಿ ದೇವಾಲಯ ವಿಶೇಷವಾದ ದೇವಸ್ಥಾನಗಳನ್ನ, ಕಾಶಿ ಆಗ್ಬೋದು, ತಿರುಪತಿ ಆಗ್ಬೋದು, ಶ್ರೀಶೈಲ ಆಗ್ಬೋದು, ಇಂಥ ಕಡೆ ಹೋದಾಗ ಅಲ್ಲಿ ಶ್ರೀಶೈಲದಲ್ಲಿ ಅಕ್ಕ ಮಹಾದೇವಿ 14 ವರ್ಷ ಧ್ಯಾನ ಮಾಡಿದ್ರು. ಶ್ರೀಶೈಲದಲ್ಲಿ ಇದ್ದಾಳೆ ಅಕ್ಕ ಮಹಾದೇವಿಯ ಗುಹೆ ಅಂತ ಇದೆ, ಅಲ್ಲಿ ದೇವರೇ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ 14 ವರ್ಷ ಧ್ಯಾನ ಮಾಡಿದ್ರು ಅಕ್ಕ ಮಹಾದೇವಿಯಲ್ಲಿ. ಧ್ಯಾನ ಮಗ್ನರಾಗಿದ್ರು ಅಕ್ಕ ಮಹಾದೇವಿ. ಅಂತ ಕಡೆ ಕೂತಾಗ ಧ್ಯಾನ ಬಹಳ ಬರುತ್ತೆ, ಬಹಳ ಎನರ್ಜಿ ಬರುತ್ತೆ, ಬಹಳ ಧ್ಯಾನ. ಹೋಗಕ್ಕಾಗಲ್ಲ ಅಲ್ಲಿ. ಶ್ರೀಶೈಲಕ್ಕೆ ಯಾರಾದ್ರೂ ಹೋಗಿದ್ರೇನು, ಒಳಗಡೆ ಹೋಗಕ್ಕಾಗಲ್ಲ ಅಲ್ಲಿ. ಅಂತ ಇಕ್ಕಟ್ಟಿನಲ್ಲಿ ಹೋಗಿ ಅಕ್ಕಿ ಶ್ರೀಶೈಲದಲ್ಲಿ 14 ವರ್ಷಗಳ ಕಾಲ ಕೂತ್ಕೊಂಡು ಧ್ಯಾನ ಮಾಡಿದ್ವಿ. ಅಲ್ಲಿ ಗವಿನಲ್ಲಿ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ರು. ಇಲ್ಲಿ ಎಲ್ಲಿ ವಿಗ್ರಹ ಇರುತ್ತೋ ಅದು ದೇವಾಲಯನೇ. ಅಲ್ಲಿ ಅಕ್ಕ ಮಹಾದೇವಿ ಇದ್ದಂತಹ ಗುಹೆನಲ್ಲೂ ಕೂಡ ಲಿಂಗ ಸ್ಥಾಪನೆ ಇತ್ತು, ಲಿಂಗ ಸ್ಥಾಪನೆ ಮಾಡಿದ್ರು ಲಿಂಗವನ್ನ. ಆ ಲಿಂಗವನ್ನ ಸ್ಥಾಪನೆ ಮಾಡಿದಾಗ ಅಲ್ಲಿ ಅಕ್ಕ 14 ವರ್ಷಗಳ ಕಾಲ ಧ್ಯಾನ ಮಾಡಿ ಸತತವಾಗಿ. ಅಂತ ಕಡೆ ಹೋಗಿ ಧ್ಯಾನ ಮಾಡಿದ್ರೆ ಇನ್ನೂ ತುಂಬಾ ಎನರ್ಜಿ ಇರುತ್ತೆ ಅಲ್ಲಿ. ಹಂಗೆ ಎಲ್ರೂ ಕೂಡ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಕೂತು ಧ್ಯಾನ ಮಾಡಿಯೇ ಮುಕ್ತಿಯನ್ನು ಹೊಂದಿದ್ದು. ಮತ್ತೆ ಯಾರೋ ಶ್ರೀಶೈಲಕ್ಕೆ ಹೋದ್ರೆ ಹೋಗಿ ಬರ್ಬೋದು, ಅಲ್ಲಿದೆ ಅಕ್ಕ ಮಹಾದೇವಿ ಮುಕ್ತಿ ಹೊಂದಿದ ಸ್ಥಳ. ಅದಕ್ಕೆ ದೇವಾಲಯಗಳನ್ನ ಧ್ಯಾನಾಲಯಗಳನ್ನಾಗಿ ಮಾಡ್ಕೋಬೇಕು ನಾವು. ಅದ್ ಮಾಡ್ಕೊಂಡಾಗ ಮಾತ್ರನೇ ಆ ದೇವಾಲಯಕ್ಕೆ ಒಂದು ದೇವಾಲಯ ಅಂತ ಇರೋದಕ್ಕೆ ಒಂದು ಹೆಸರು, ದೇವಾಲಯ ಅಂತ ಇರ್ತಕ್ಕಂಥದ್ದೊಂದು ಸಾರ್ಥಕ. ನೋಡಿ, ಪರೀಕ್ಷೆ ಮಾಡಿ ನೀವು ಎಲ್ಲಾದ್ರೂ ಹೋಗಿ, ನಾವು ಬಹಳ ಪರೀಕ್ಷೆ ಮಾಡಿದ್ವಿ, ದೇವಸ್ಥಾನಕ್ಕೆ ಹೋಗಿ ತಕ್ಷಣ ಧ್ಯಾನ ಕೊಟ್ಟು ಹೋಗ್ಬಿಡ್ತೀವಿ, ಕೂತ್ಕೊಂಡು ತಕ್ಷಣ ಧ್ಯಾನ ಕೊಟ್ಟು ಹೋಗ್ತೀವಿ. ಪರಿಶುದ್ಧವಾದ ಮನಸ್ಸು ಇರುತ್ತೆ ಎಲ್ಲಾರ್ಗು. ಅದಕ್ಕೋಸ್ಕರವಾಗಿಯೇ ದೇವಾಲಯಗಳು ಧ್ಯಾನಾಲಯಗಳಾಗಬೇಕು ಅಂತ ಹೇಳ್ಬೋದು. ಇನ್ನೆಲ್ಲ ವಿಚಾರಗಳು ಗೊತ್ತಿದೆ, ದೇವ್ರು ನಮ್ಮಲ್ಲೇ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಪತ್ರಿಜಿಯವರು. ಇನ್ನೂ ಕೂತ್ಕೊಂಡ್ರೆ ನಾವು ಕೂತ್ಕೊಂಡೇನೆ ದೇವಾಲಯ, ನಾವ್ ಎಲ್ಲಿ ಕೂತಿರ್ತೀವೋ ಅದೇ ದೇವಾಲಯ, ನಮ್ಮ ದೇಹನೇ ದೇವಾಲಯ, ಮನೆಯನ್ನೇ ದೇವಾಲಯ ಮಾಡ್ಕೋಬಹುದು. ಪತ್ರಿಜಿಯವರು ಹೇಳ್ತಾರೆ, ನಿಮ್ ಮನೆಯೇ ಧ್ಯಾನಾಲಯ ಪಿರಮಿಡ್ ಮಾಡ್ಕೊಡ್ರಯ್ಯ ಅಂತ ಹೇಳ್ತಾರೆ ಪತ್ರಿಜಿಯವರು. ನಿಮ್ ಮನೆಯೇ ಪಿರಮಿಡ್ ಮಾಡ್ಕೊಳ್ಳಿ, ಇಲ್ಲೇ ಧ್ಯಾನ ಮಾಡಿ, ಮನೆಯಲ್ಲೇ ಧ್ಯಾನ ಮಾಡಿ, ಮನೆಯೇ ಪಿರಮಿಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನು ಶಕ್ತಿವಾಗಿ ಧ್ಯಾನ ಮಾಡಿದ್ರೆ ಮನೆಯನ್ನೇ ಪಿರಮಿಡ್ ಮಾಡ್ಕೋಬಹುದು, ಮನೆಯನ್ನೇ ದೇವಾಲಯ ಮಾಡ್ಕೋಬಹುದು. ಮತ್ತೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.